ಕಾಂಗ್ರೆಸ್ ಒಂದು ವೇಳೆ ಕಣದಲ್ಲಿ ಇಳಿದಿದ್ದೇ ಆದ್ರೆ ಬೆಳಗಾವಿಯಲ್ಲಿ ದೊಡ್ಡ ಎಫೆಕ್ಟ್ ಅಂತೂ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಆಗತ್ತೆ. ಇನ್ನು ಮೊಮ್ಮಗ ಪ್ರಜ್ವಲನ್ನ ಗೆಲ್ಲಿಸೋದಕ್ಕೆ ದೇವೇಗೌಡರು ಅವಿರತ ಹೋರಾಟ ಮಾಡ್ತಿದ್ದಾರೆ. ಒಂದೇ ವಾರದಲ್ಲಿ 3 ದಿನ ಹಾಸನದಲ್ಲಿ ಗೌಡರು ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಇಂದು ಸಾಲಗಾಮಿಯಲ್ಲಿ ಪ್ರಜ್ವಲ್ ಪರ ಗೌಡರ ಪ್ರಚಾರ. ಮಾರ್ಚ್ 27 ಚನ್ನರಾಯಪಟ್ಟಣ, ಮಾರ್ಚ್ 28 ಅರಕಲಗೂಡು, ಹಾಸನ ಕೈ ವಶಕ್ಕೆ ಪಡೆಯೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ಮತ್ತೊಂದು ಕಡೆ ದೇವೇಗೌಡರು ಸ್ವತಃ ಮೊಮ್ಮಗನನ್ನ ಗೆಲ್ಲಿಸೋದಕ್ಕೆ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಏಪ್ರಿಲ್ ಮೊದಲ ವಾರ ಹಾಸನದಲ್ಲಿ ಸಿಎಂ ಹಾಗೆ ಡಿಸಿಎಂ ಪ್ರಚಾರ ಮಾಡ್ತಾರೆ. ಹಾಸನದಲ್ಲಿ ಜೆಡಿಎಸ್ ನಾಯಕರಿಗೆ ಒಳ ಏಟಿನ ಚಿಂತೆ ಕಾಡ್ತಾ ಇದೆ. ಗೌಡರ ಕುಟುಂಬದ ಜೊತೆ ರಾಜಿಯಾಗಿಲ್ಲ ಇನ್ನೂ ಸಹ ಪ್ರೀತಂ ಗೌಡ. ಹಾಸನದಲ್ಲಿ ಮೊಮ್ಮಗನ ಗೆಲುವಿಗಾಗಿ ಗೌಡರಿಂದ ಸರಣಿ ಪ್ರಚಾರ. ಹಾಸನದಲ್ಲಿ ಶತಾಯಗತಾಯ ಮೊಮ್ಮಗನನ್ನ ಗೆಲ್ಲಿಸಬೇಕು ಅಂತ ಗೌಡರು ಸ್ವತಃ ಅಖಾಡಕ್ಕಿಳಿತಾ ಇದ್ದಾರೆ. ಸರಣಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಹಾಸನದ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಸಿಎಂ ಹಾಗೆ ಡಿಸಿಎಂ ಸಹ ಪ್ರಚಾರ ಕಾರ್ಯದಲ್ಲಿ ತೊಡಗಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಹಾಸನದಲ್ಲಿ ಮೊಮ್ಮಗನನ್ನ ಗೆಲ್ಲಿಸಬೇಕು ಅಂತ ಗೌಡರು ಈಗ ಸರಣಿ ಪ್ರಚಾರದಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಪ್ರಚಾರ ಹೇಗಿರುತ್ತೆ, ಏನೆಲ್ಲ ಲೆಕ್ಕಾಚಾರ ಹಾಕೊಂಡಿದ್ದಾರೆ? ಪ್ರಗತಿ, ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ ಮತ್ತೆ ತನ್ನ ವಶಕ್ಕೆ ಪಡೆದುಕೊಳ್ಬೇಕು ಅಂತ ಸಾಕಷ್ಟು ಕಸರತ್ತನ್ನ ನಡೆಸ್ತಾ ಇದೆ. ಈ ನಡುವೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶ್ರೇಯಸ್ ಪಟೇಲ್ ಕಣಕ್ಕಿಳಿಸಿರುವಂತಹ ಸಿಎಂ ಮತ್ತು ಡಿಸಿಎಂ ಅವರು ಜಂಟಿ ಪ್ರಚಾರಕ್ಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡಿದ್ದಾರೆ. 1999ರಲ್ಲಿ ನಡೆದಂತಹ ಚುನಾವಣಾ ಫಲಿತಾಂಶವನ್ನ ಮತ್ತೆ ಈ ಬಾರಿ ಮರುಕಳಿಸುವಂತೆ ಮಾಡಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಹೀಗಾಗಿ ಹಾಸನ ಕ್ಷೇತ್ರವನ್ನು ಉಳಿಸಿಕೊಳ್ಳಲೇಬೇಕು ಅನ್ನುವಂತಹ ಪ್ರಯತ್ನ ಮತ್ತು ಪ್ರತಿಷ್ಠೆ ಎಚ್ ಡಿ ದೇವೇಗೌಡರ ಕುಟುಂಬಕ್ಕೆ ಇದೆ. ಹೀಗಾಗಿ ಸರಣಿ ಪ್ರಚಾರವನ್ನ ಮೊಮ್ಮಗನ ಪರವಾಗಿ ಎಚ್ ಡಿ ದೇವೇಗೌಡರು ಮಾಡ್ತಾ ಇದ್ದಾರೆ. ಈ ವಾರದಲ್ಲಿ, ಒಂದೇ ವಾರದಲ್ಲಿ 3 ದಿನಗಳ ಕಾಲ ಮೊನ್ನೆ ಚನ್ನರಾಯಪಟ್ಟಣದಲ್ಲಿ ಪ್ರಚಾರವನ್ನು ನಡೆಸಿದ್ರು, ನಂತರದಲ್ಲಿ ಅರಕಲಗೂಡಿನಲ್ಲಿ ಪ್ರಚಾರವನ್ನು ನಡೆಸಿದ್ರು. ಇಂದು ಹಾಸನ ವಿಧಾನಸಭಾ ಕ್ಷೇತ್ರದ ಹೊಸಳ್ಳಿ ಮತ್ತು ಸಾಲ್ಗಾಮೆ ಭಾಗದಲ್ಲಿ ಪ್ರಚಾರವನ್ನು ನಡೆಸುತ್ತಿದ್ದಾರೆ ಎಚ್ ಡಿ ದೇವೇಗೌಡರು. ಬಹಳ ಪ್ರತಿಷ್ಠೆಯಾಗಿ ಎಚ್ ಡಿ ದೇವೇಗೌಡರು ಈ ಬಾರಿ ಮೊಮ್ಮಗನನ್ನ ಗೆಲ್ಲಿಸಲೇಬೇಕು, ಜೊತೆಗೆ ಸವಾಲಾಗೂ ಸಹ ಸ್ವೀಕಾರವನ್ನು ಮಾಡಿದ್ದಾರೆ. ಒಂದ್ ಕಡೆ ಡಿ ಕೆ ಸುರೇಶ್ ಅವರನ್ನ ಸೋಲಿಸಬೇಕು ಅಂತ ಸಿಎನ್ ಮಂಜುನಾಥ್ ಅವರನ್ನ ಎಚ್ ಡಿ ದೇವೇಗೌಡರು ಕಣಕ್ಕಿಳಿಸುವಂತ ಈ ಸಂದರ್ಭದಲ್ಲಿ ಹಾಸನದಲ್ಲಿ ಟಕ್ಕರನ್ನ ಕೊಡಬೇಕು ಎಚ್ ಡಿ ದೇವೇಗೌಡರಿಗೆ ಅನ್ನುವಂತ ಪ್ರಯತ್ನದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಇದ್ರೆ, ಕಳೆದ ವಿಧಾನಸಭಾ 2023 ಚುನಾವಣೆಯಲ್ಲಿ ಬಹಳ ಕಡಿಮೆ ಅಂತರದ ಮತಗಳಲ್ಲಿ ಸೋಲನ್ನು ಅನುಭವಿಸಿರುವಂತಹ ಶ್ರೇಯಸ್ ಪಟೇಲ್ ನನ್ನ ಈ ಬಾರಿ ಲೋಕಸಭಾ ಅಭ್ಯರ್ಥಿಯಾಗಿ ಮಾಡಬೇಕು, ನಮ್ಮ ತಪ್ಪಿನಿಂದ ಅಂದ್ರೆ ನಾಯಕರ ತಪ್ಪಿನಿಂದಾಗಿ ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರದ ಹಲವು ಕ್ಷೇತ್ರಗಳನ್ನ ಕಳೆದುಕೊಂಡಿದ್ದೇವೆ. ಹೊಳೆನರಸೀಪುರ ಕ್ಷೇತ್ರವನ್ನು ಸಹ ಕಾಂಗ್ರೆಸ್ ಕಳೆದುಕೊಳ್ಳೋದಕ್ಕೆ ನಮ್ಮ ನಾಯಕರ ಒಂದು ರೀತಿಯ ತಪ್ಪುಗಳೇ ಕಾರಣ ಅನ್ನುವಂತಹದ್ದು ಈಗ ನಾಯಕರಿಗೆ, ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರಿಗೆ ಮನವರಿಕೆ ಆದಂತೆ ಕಂಡು ಬರ್ತದೆ. ಹೀಗಾಗಿ ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೇಬೇಕು ಅಂತ ಹಠಕ್ಕೆ ಕಾಂಗ್ರೆಸ್ ಸಹ ಬಿದ್ದು ಅದರಲ್ಲೂ ಜಂಟಿ ಪ್ರಚಾರವನ್ನ ಎಚ್ ಡಿ ದೇವೇಗೌಡರ ಒಂದು ಪ್ರತಿಷ್ಠೆ ಏನಿದೆ, ಸವಾಲ್ ಏನಿದೆ, ಅದಕ್ಕೆ ಪ್ರತ್ಯುತ್ತರವನ್ನ ನೀಡಬೇಕು ಅನ್ನುವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಜಂಟಿ ಪ್ರಚಾರಕ್ಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡಿದ್ದಾರೆ. ಈ ನಡುವೆ ಎಚ್ ಡಿ ದೇವೇಗೌಡರು ಹಾಸನ ಲೋಕಸಭಾ ಕ್ಷೇತ್ರವನ್ನ ಉಳಿಸ್ಕೊಳ್ಳೇಬೇಕು, ಜೆಡಿಎಸ್ ಭದ್ರಕೋಟೆಯಲ್ಲಿ ತನ್ನ ಕಸರತ್ತನ್ನ ತೋರಿಸಬಾರ್ದು, ತಂತ್ರಗಾರಿಕೆ ಫಲಪ್ರದ ಆಗ್ಬಾರ್ದು ಅನ್ನುವ ಕಾರಣಕ್ಕಾಗಿ ಈಗ ಎಚ್ ಡಿ ದೇವೇಗೌಡರು ಸರಣಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಅವರು ಪ್ರಚಾರಕ್ಕೆ ತೆರಳಬೇಕಾದಂತಹ ಸಂದರ್ಭ ಮತ್ತು ಅನಿವಾರ್ಯತೆ ಇರುವ ಕಾರಣಕ್ಕಾಗಿ ಈಗಲೇ ಆರಂಭದಲ್ಲೇ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಸರಣಿ ಸಭೆಗಳ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ, ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಪ್ರಗತಿ, ಹಾಸನ ಹೈ ವೋಲ್ಟೇಜ್ ಕ್ಷೇತ್ರ ವಾಗಿರುವುದಂತೂ ಸತ್ಯ. ಯಾಕೆಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಈ ಬಾರಿ ಬಹಳ ಸವಾಲಾಗಿ ಹಾಸನ ಕ್ಷೇತ್ರವನ್ನು ತೆಗೆದುಕೊಂಡಿದ್ದಾರೆ. ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.